ಸದಾನಂದ ಸರ್ವಭೂತೋದಯಾಪರ ರಕ್ಷ ಮಹಾಬಾಹೋ ಶಾಸ್ತ್ರೇ ಸುಬ್ರಹ್ಮ ನಮೋ ನಮಃ. ಆಧ್ಯಾತ್ಮಿಕವಾಗಿ ನಾವು ವಿಷಯಗಳನ್ನು ತೆಗೆದುಕೊಂಡಾಗ ಮೊದಲನಾಗಿ ಭೂತನಾಥ ಸದಾನಂದ ಅಂತ ನಾನು ಭಾಳ ಕಡೆ ಹೋದಲ್ಲೆಲ್ಲ ಹೇಳ್ತೀನಿ. ನಮ್ಮ ಗುರುಗಳ ಈ ವಿಷಯವನ್ನು ನಮಗೆ ಸಾಕಷ್ಟು ಕಲಿಸ್ಕೊಟ್ಟಿದ್ದಾರೆ. ಮೂಲತಃ ನಮ್ಮ ಗುರುಗಳು ಅಂದರೆ ಗುರುಗಳು ಅಯ್ಯಪ್ಪನ ಒಂದು ಮಾರ್ಗದರ್ಶನವನ್ನು ನೀಡತಕ್ಕಂಥವರು ತಮಿಳುನಾಡಿನ ನಂಬಿಯಾರ್ ಗುರುಗಳು. ಅವರಿಂದ ನಮ್ಮ ಕರ್ನಾಟಕಕ್ಕೆ ಗುರುಗಳಾಗಿರುವಂಥವ್ರು ಅಂದರೆ ಶಿವರಾಮ್ ಗುರುಗಳು ಕನ್ನಡ ಹಿರಿಯ ಮತ್ತು ಶಿವಮೊಗ್ಗಕ್ಕೆ ಬಂದವರು ಅಂದರೆ ರೋಜಾ ಚಂದ್ರಮೋಹನ್ ಗುರುಗಳು. ಇವರ ಒಂದು ಗುರುತ್ವದೊಳಗೆ ಎಲ್ಲ ಇಲ್ಲಿ ಸಾನ್ನಿಧ್ಯಗಳು ಗುರುಸ್ವಾಮಿಗಳು ಎಲ್ಲ ಬೆಳೀತಾ ಬಂದರು. ಅದಾದ ನಂತರ ಹುಬ್ಬಳ್ಳಿಯಲ್ಲಿ ಆನಂದ ಗುರುಸ್ವಾಮಿಗಳು, ಆಮೇಲೆ ಗೋಕುಲದ ಮೋಹನ್ ಗುರುಸ್ವಾಮಿಗಳು, ಇವರ ಒಂದು ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಈಗೆಲ್ಲ ಸಾಕಷ್ಟು ಸುಮಾರು ಒಂದು 28 ಕಡೆ ಪಡೆಯಿರ್ತಕ್ಕಂಥ ದೇವಸ್ಥಾನಗಳು ಈಗಾಗಲೇ ರೆಡಿಯಾಗಿದ್ದಾವೆ. ಅದರ ಜೊತೆಗೆ ಹಾವೇರಿಯಲ್ಲೂ ಸಹಿತ ಒಂದು ಪಡೆಯಿರ್ತಕ್ಕಂಥ ಮಹಾನ್ ದೇವಸ್ಥಾನ, ಜಿಲ್ಲೆಯ ಪ್ರಮುಖ ದೇವಸ್ಥಾನ ನಡೀತಾ ಇದೆ. ಓಂ ಶ್ರೀ ಭೂತನಾಥ ಸದಾನಂದ ಸರ್ವಭೂತೋದಯಾಪರ ಅಂದರೆ ನಾವು ಈ ಸರ್ವಭೂತಗಳಂದರೆ ಪಂಚಭೂತಗಳಂತ ಬರ್ತವೆ. ಯಾವುದೇ ಪ್ರೇತ ಅಲ್ಲ, ಏನೂ ಅಲ್ಲ. ಪಂಚಭೂತಗಳಂದರೆ ಭೂಮಿ, ಆಕಾಶ, ಆಮೇಲೆ ನೀರು, ವಾಯು, ಈ ರೀತಿ 5 ನಮ್ಗೆ ದೊಡ್ಡ ಮಹಾಶಕ್ತಿಗಳಿವೆ. ಇವತ್ತು ನಾವೇನು ಮಾಡ್ತೀವಿ, ಪ್ರಕೃತಿಯನ್ನು ಮರಿತಾ ಇದ್ದೀವಿ. ಆಧ್ಯಾತ್ಮಿಕವಾಗಿ ನಾವು ಧ್ಯಾನ ಮಾಡೋದೇ ಪ್ರಕೃತಿಯನ್ನು ಧ್ಯಾನ ಮಾಡಬೇಕು. ಪ್ರಕೃತಿ ಇದ್ದರೆ ನಾವು ಬದುಕ್ತೀವಿ. ಪ್ರಕೃತಿ ವಿಕೋಪ ಆಗಿಬಿಟ್ರೆ ಯಾರೂ ಉಳಿಯಲ್ಲ, ಎಲ್ಲರೂ ಸತ್ತು ಹೋಗ್ಬಿಡ್ತೀವಿ. ಭೂಮಿಗೆ ಸಿಟ್ಟು ಬರೋ ಹಾಗೆ ನಾವು ಮಾಡಬಾರ್ದು. ಭೂಮಿ ನಮಗೆ ಉತ್ತಲಿಕ್ಕೆ, ಬಿತ್ತಲಿಕ್ಕೆ, ಬೆಳಿಲಿಕ್ಕೆ, ತಿನ್ನಲಿಕ್ಕೆ ಆಹಾರ ಕೊಡ್ತದೆ. ನಮ್ಮನ್ನೆಲ್ಲ ಯೋಚನೆ ನೋಡ್ಕೊಳ್ಳೋಂಥವ್ರು. ನಾವು ಸತ್ತಾಗ ಮಣ್ಣು ಮಾಡಲಿಕ್ಕೂ ಭೂಮಿನೇ ಬೇಕು, ನಾವು ಸುಡಲಿಕ್ಕೆ ಬೆಂಕಿ ಬೇಕು. ಇವೆಲ್ಲ ಆಧ್ಯಾತ್ಮಿಕ ವಿಷಯಗಳಲ್ಲಿ ನಾವು ತೆಗೆದುಕೊಂಡಾಗ ಬೆಂಕಿ ಅಂದರೆ ಸೂರ್ಯ ಇಲ್ಲದೆ ಹೋದರೆ ಮಳೆಗಾಲದಲ್ಲಿ ನಮಗೆ 4 ದಿನ ಬದುಕೋದಕ್ಕೂ ಆಗೋದಿಲ್ಲ. ಆ ಸೂರ್ಯ ಸತತವಾಗಿ ನಮಗೆ ಕಾಣದೆ ಹೋದರೆ ಎಲ್ಲ ನಮ್ಮ ಜೀವಮಾನದಲ್ಲಿ ನಾವೇನು ಪ್ರತಿ ಸ್ಮೆಲ್ ತಡ್ಕೊಳ್ಳೋಕ್ಕಾಗೋದಿಲ್ಲ. ಅವನು ಎಲ್ಲ ಕಲ್ಮಶವನ್ನು ಗೊಬ್ಬರ ಮಾಡ್ತಕ್ಕಂಥವನ್ನೇ ಸೂರ್ಯ. ಅವನಿಂದಾನೇ ನಾವು ಪುನಃ ಪರಿವರ್ತನೆಯಾಗಿ ಜೀವನವನ್ನು ನಡೆಸ್ತೀವಿ. ನಮಗೆ ಡಿ ವಿಟಮಿನ್ ಬರೋದೇ ಬೆಳಗಿನ ಸೂರ್ಯನ ಅವನ ಕಿರಣದಿಂದ. ಈ ರೀತಿ ನಾವು ನಮಗೆ ನೋಡಿರಿ, ಗಾಳಿ ಉಸಿರಾಡೋದು ಗಾಳಿ, ಮುರೋದು ಗಾಳಿ, ಬೀರೋದು ಗಾಳಿ. ಅದಕ್ಕೆ ಸಿಟ್ಟು ಬರೆದಾಗ ನಾವು ಮಾಡಬೇಕು. ಅದಕ್ಕೆ ಸಿಟ್ಟು ಬಂದುಬಿಟ್ರೆ ನಾವು ಯಾವ ಗಾಳಿಗೂ ತಡ್ಕೊಳ್ಳೋಕ್ಕೆ ಬಿರುಗಾಳಿ ಆಗ್ತದೆ, ಸುನಾಮಿ ಹೇಳ್ತಾರೆ. ಸಮುದ್ರ ನೀರು ಅದು ಹಾಗೆ. ಅದೇ ರೀತಿ ಆಕಾಶ, ಗುಡುಗು, ಸಿಡ್ಲು ಇವೆಲ್ಲ ನಮಗೆ ಸತತ ಒಂದು ವಿಕೋಪ ಆಗಿಬಿಟ್ರೆ ಯಾರೂ ನಮ್ಮ ಮಹಾಪೂರಗಳು ಬರ್ತವೆ, ಸುನಾಮಿಗಳಾಗ್ತವೆ. ಭೂಮಿಯಲ್ಲಿ ನಮಗೆ ನಾವು ಭಾಳ ಜನ ಅಂದ್ಕೊತೀವಿ, ಏನಪ್ಪ ದೇವ್ರು ಕಣ್ಣು ಮುಚ್ಕೊಂಡಾನೋ ಅಂತೀವಿ. ಅಯ್ಯಪ್ಪನ ಕಣ್ಣು ಮುಚ್ಕೊಂಡಾನೋ, ನಮಗೇನು ಬಿತ್ತಿದ್ದೆಲ್ಲ ಎಲ್ಲ ಹಾಳಾಗಿ ಹೊಂಟೈತಿ ಅಂತೀವಿ. ಯಾಕೆ ಹಂಗಾಗ್ತದಂದರೆ ನಾವು ನಮ್ಮ ಸ್ವಾರ್ಥಕ್ಕೆ ತಿಳ್ಕೊಂಬಿಟ್ಟಿವಿ. ನಾವು ಜೀವಮಾನದಲ್ಲಿ ಏನು ಮಾಡ್ತೇವೆ, ನಾನು ಆರಾಮಿದ್ದರೆ ಸಾಕಪ್ಪ, ಉಳಿದವ್ರು ತೊಗೊಂಡು ನಾವೇನು ಮಾಡಬೇಕು ಅನ್ನೋಂಥ ಜೀವನವನ್ನು ನಾವು ಸಾಗಿಸ್ತಾ ಇದ್ದೀವಿ. ಅದಕ್ಕೇ ಮಾರ್ಗದರ್ಶನ ಅಂದರೆ ಅಯ್ಯಪ್ಪನ ಯಾತ್ರೆ. ನಾನೀಗ ಅದೇ ವಿಷಯಕ್ಕೆ ಬರ್ತೀನಿ. ಅಯ್ಯಪ್ಪನ ಯಾತ್ರೆಯಲ್ಲಿ ಆಧ್ಯಾತ್ಮಿಕ ವಿಷಯಗಳು ಅಂತಂದರೆ ನಾವು ಆ ನಿಯಮ ಮತ್ತು ತತ್ವಗಳನ್ನು, ಪ್ರಿನ್ಸಿಪಲ್ಸ್ ಆ್ಯಂಡ್ ರೂಲ್ಸ್ ಅಂತ ಬರ್ತಾವೆ ಅಯ್ಯಪ್ಪನ ವಿಷಯಗಳಲ್ಲಿ. ಅವನ್ನ ನಮ್ಮ ಗುರುಗಳು ಹೇಳ್ತಿದ್ರು ನಮಗೆ, ಅವನು ಫಾಲೋ ಮಾಡಿದರೆ ಸಾಕು ಜೀವನ ನಿಮ್ಮದು ಪಾವನ ಆಗ್ತದೆ ಅಂತ. ಆ ರೂಲ್ಸ್ಗಳನ್ನು ನಾವು ಫಾಲೋ ಮಾಡೋದೇ ಇಲ್ಲ. ನಮ್ಮ ಅನಿವಾರ್ಯಕ್ಕೆ ಏನು ಮಾಡ್ತೀವಿ, ನಮ್ಮ ವ್ಯವಹಾರಕ್ಕಾಗಲಿ ನಮ್ಮ ಬದುಕಿಗಾಗಲಿ ಈ ಜಂಜಾಟದಲ್ಲಿ ಅವುಗಳನ್ನು ಮರೆತು ಬಿಡ್ತೇವೆ ನಾವು. ಅವನು ಮತ್ತಾಗ ನಮಗೆ ಅದು ದುಃಖಕ್ಕೆ ಈಡಾಗ್ತದೆ. ದೇವರು ಯಾವತ್ತೂ ಸುಖದಿಂದ ಇದ್ದವರಿಗೆ ಸಮಾರಂಭಗಳಲ್ಲಿ ದೇವರು ಕಾಣೋದಿಲ್ಲ. ಯಾಕಂದ್ರೆ ಅವರೇ ದೇವರಾಗಿರ್ತಾರೆ. ದೇವ್ರು ಕಾಣೋದು ಯಾವಾಗ ಅಂದರೆ ದುಃಖದಲ್ಲಿ ದೇವರು ಕಾಣ್ತಾರೆ, ನೋವಿನಲ್ಲಿ ದೇವರು ಕಾಣ್ತಾರೆ, ನರಳಾಟಬೇಕಾದ್ರೆ ದೇವರು ಕಾಣ್ತಾರೆ. ಅವಾಗ ಏನಂತ ನಾವು ನೀನೇ ಕಾಪಾಡಬೇಕಪ್ಪ ಅಂತ. ಅದೇ ಸುಖದಲ್ಲಿ, ಸಂಭ್ರಮದಲ್ಲಿ, ಮದುವೆ, ಮುಂದೆ ಮನೆ ಓಪನಿಂಗು ಇವೆಲ್ಲ ಸಂಭ್ರಮಗಳು ಹೇಗಿರ್ತಾವಲ್ಲ, ಅಲ್ಲಿ ದೇವ್ರು ಕಾಣಲ್ಲ. ಈ ಮನೆ ನಾನೇ ಮಾಡೀನಿ, ಈ ಮದುವೆ ನಾನೇ ಮಾಡುತ್ತಾ ಇದ್ದೀನಿ, ಇದೆಲ್ಲದಕ್ಕೂ ನಾನೇ ಕಾರಣ, ನಾನೇ ಸಂಪಾದನೆ ಮಾಡಿದ್ದೀನಿ ಅನ್ನೋಂಥ ದೊಡ್ಡ ಅಹಂ ಬಂದ್ಬಿಡ್ತದೆ ನಮಗೆ. ಅಲ್ಲಿ ದೇವ್ರು ಕಾಣೋದೇ ಇಲ್ಲ, ದೇವ್ರು ಮರೆಯಾಗಿರ್ತಾನೆ. ಅದಕ್ಕೆ ನಾವು ದುಃಖದಲ್ಲಿ ದೇವ್ರು ಕಾಣಬೇಕು, ನೋವಿನಲ್ಲಿ ಕಾಣಬೇಕು, ನರಳಾಟದಲ್ಲಿ ನಾವು ಅವ್ರನ್ನೆಲ್ಲ ಅಬ್ಸರ್ವ್ ಮಾಡಿರಿ. ಅವರು ಪ್ರತಿ ಕ್ಷಣವೂ ದೇವರನ್ನು ನೆನೆಸ್ತಿರ್ತಾರೆ. ಆದರೆ ನಾವು ಏನು ಮಾಡ್ತೀವಿ, ಈ ವೃತಾಚರಣೆನ ಆಚರಣೆ ಮಾಡೋದ್ರಿಂದ ನಮಗೇನಾಗ್ತದೆ ಅಂದರೆ ಈ ನಮ್ಮ ದೈಹಿಕವಾಗಿ 3 ಅಂಶಗಳು ಬರ್ತವೆ. ಆತ್ಮ ಸಂಯಮ, ಆಮೇಲೆ ದೈಹಿಕ ಸಂಯಮ ಮತ್ತು ಮಾನಸಿಕ ಸಂಯಮಗಳನ್ನು ನಾವು ವೃತ್ತಾಚರಣೆ ಮಾಡೋದ್ರಿಂದ ಮಾತ್ರ ಪಡ್ಕೊಳ್ಳೋದಕ್ಕೆ ಸಾಧ್ಯ. ನಮ್ಮ ಮನಸ್ಸು ಓಡ್ತಿರ್ತದೆ,
ಒಂದು 10 ಮನಸ್ಸುಗಳಿರ್ತವೆ. ಅದು ಹಿಂಗೆ ಮಾಡು, ಇದು ಹಿಂಗೆ ಮಾಡು, ಇದನ್ನ ಯಾಕೆ ಆದ್ಯತೆ ಕೊಡ್ತಿದ್ದಿ, ಈ ಸ್ವಾರ್ಥಿಯಾಗಿ ಬದುಕು ಅಂತ 108 ಕಡೆ ಹೇಳ್ತಾವೆ. ಆದರೆ ನಮ್ಮದೇ ಒಂದು ಏಕಾಗ್ರತೆಯಿಂದ ನಾವು ವ್ರತಾಚರಣೆಯನ್ನು ಮಾಡಿ ಈ ಆಧ್ಯಾತ್ಮಿಕ ವಿಷಯಗಳನ್ನು ಮನವರಿಕೆ ಮಾಡಿದ್ದೇ ಆದರೆ ನಮಗೆ ಅವಾಗ ಏನಾಗ್ತದೆ ಅಂದರೆ ಆತ್ಮ ನಿಗ್ರಹ ಬರ್ತದೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟಿದ್ದು, ನಾವು ಯಾವುದನ್ನು ಆರಿಸ್ಕೋಬೇಕು. ದೇವರಂದ್ರೆ ಏನು? ಪ್ರಕೃತಿನೇ ದೇವರು. ನಮ್ಮ ಎದುರಿಗೆ ಬರ್ತಕ್ಕಂಥ ಒಬ್ಬ ವ್ಯಕ್ತಿ ದೇವರು. ಅವನನ್ನು ನಾವು ದೇವರಾಗಿ ನೋಡ್ಕೊಂಡ್ರೆ ಅವ್ನು ನಮಗೆ ಸಹಾಯ ಮಾಡ್ತಾನೆ. ಅವನನ್ನು ನಾವು ಬೈಯೋದಾಗಲಿ, ಅವನ ಹೀಗಳೆಯೋದಾಗಲಿ ಹೀಗೆಲ್ಲ ಮಾಡಿದರೆ ಅವನು ನಮಗೆ ಅದನ್ನೇ ಕೆಲಸ ಮಾಡ್ತಾನೆ. ಅವಾಗ ಏನಾಗ್ತದೆ? ಶತ್ರುತ್ವ ಬೆಳೀತದೆ. ಈಗಾಗಲೇ ನಾವು ನೋಡಿದ್ದೀವಿ, ನಮ್ಮ ಆಧುನೀಕರಣದಲ್ಲಿ ಈಗಾಗಲೇ ನಾವು ಬೇರೆ ಬೇರೆ ದೇಶಗಳನ್ನು ನೋಡ್ತಾ ಇದ್ದೀವಿ. ಯುದ್ಧದಲ್ಲಿ ಎಲ್ಲ ಸಾಮ್ರಾಜ್ಯಗಳೇ ಮುಳುಗ್ತಾ ಇದ್ದಾವೆ. ಅಂತಂಥ ಅಣುಬಾಂಬ್ಗಳನ್ನು ಸಿಡಿಸಿ ತಮ್ಮ ದೇಶವನ್ನು ತಾವೇ ನಾಶ ಮಾಡಿಕೊಳ್ಳೋಂಥ ಪರಿಸ್ಥಿತಿಗಳಿಗೆ ಬಂದಿದ್ದಾವೆ. ಆ ಉದ್ದೇಶಕ್ಕಾಗಿ ನಾವೇನು ಮಾಡಬೇಕು ಅಂದರೆ ಈ ಪ್ರಕೃತಿ ನಮ್ಮದು, ಇದನ್ನು ನಾವು ಉಳಿಸ್ಬೇಕು. ಆಮೇಲೆ ನಮಗೆ ಬರ್ತಕ್ಕಂಥ ಇಲ್ಲಿ ನೋಡಿ, ಈ ವಾತಾವರಣ, ಈ ಸನ್ನಿಧಾನದ ವಾತಾವರಣ ನೋಡಿದರೆ ಸುಮಾರು ಶ್ರಮ ಪಟ್ಟಿದ್ದಾರೆ ನಮ್ಮ ಗುರುಗಳೆಲ್ಲ. ಅವ್ರು ಹೇಗೆ ಅಂದರೆ ದಿನಂಪ್ರತಿ ಬರ್ತಾರೆ, ಗಿಡಗಳನ್ನು ನೆಡ್ತಾರೆ, ಗಿಡಗಳನ್ನು ಪೋಷಣೆ ಮಾಡ್ತಾರೆ. ಆಮೇಲೆ ಇಲ್ಲಿ ಬಂದಂಥವ್ರಿಗೆ ನಾನು ಹೇಳ್ತೀನಿ, ಅಯ್ಯಪ್ಪನಿಗೆ ದುಃಖ ಯಾವಾಗ ಆಗ್ಬೇಕಂದ್ರೆ ಒಬ್ಬನ ಹಸಿವೆಯಿಂದ ಸತ್ತಾನಪ್ಪ ಅಂದಾಗ ದುಃಖ ಆಗಬಾರ್ದು. ಹಸಿವೆಯಿಂದ ಅವನು ಬಳಲ್ತಾ ಇದ್ದಾನೆ ಅಂತ ಅಂದಾಗ ದುಃಖ ಆಗಬೇಕು. ಅದಕ್ಕಾಗಿ ಮೂಲತಃ ಅಯ್ಯಪ್ಪನ ಒಂದು ಮುಖ್ಯ ಅಂಶ ಅಂದರೆ ಅನ್ನದಾನ. ಯಾರಿಗೆ ಅನ್ನದ ಅವಶ್ಯಕತೆ ಇರ್ತದಲ್ಲ ಅವ್ರಿಗೆ ಅನ್ನವನ್ನು ಮುಟ್ಟಿಸ್ಬೇಕು ಅನ್ನೋಂಥದ್ದೇ ಮುಖ್ಯವಾದಂಥ ಉದ್ದೇಶ ನಮ್ಮ ಅಯ್ಯಪ್ಪಂದು ಅನ್ನದಾನ. ಅವನು ಅನ್ನ ಇಲ್ಲದೇನೆ ಸತ್ತಿದಾನಂದಾನ ಹೋಗಿ ಗೊಡೋ ಅಂತ ಅಳಬಾರ್ದು. ಅವನು ಸಾಯೋದಕ್ಕಿಂತ ಮುಂಚಿತಾನೆ ಅವ್ನು ನರಳ್ತಾ ಇರಬೇಕಾದ್ರೆ ಅವನಿಗೆ ನಾವು ಸಂಸ್ಕಾರವನ್ನು ಕೊಟ್ಟು ಅವನಿಗೆ ಸಹಾಯ ಮಾಡಿ ಅವನನ್ನು ಮೂಲ ರೂಪಕ್ಕೆ ತಂದು ಅವನನ್ನು ನಮ್ಮ ಹಾಗೆ ನಿಂದಿರುವಂಥ ಕೆಲಸವನ್ನು ಮಾಡಿದಾಗ ಮಾತ್ರ ನಾವು ಅಯ್ಯಪ್ಪನ ಭಕ್ತರಾಗ್ತೀವಿ. ನಾವು ಬಟ್ಟೆಗಳನ್ನು ಶುಭ್ರವಾಗಿ ಇಟ್ಕೋಬೇಕು. ಆಮೇಲೆ ನಾವು ಈ ದೇವಸ್ಥಾನಕ್ಕೆ ಬಂದೇವೆ ಅಂದಾಗ ಇಲ್ಲಿ ಯೂನಿಫಾರ್ಮನ್ನು ನಾವು ಮಾಡ್ತಾ ಬಂದರೆ, ನಾವು ಬರುವಾಗ ಒಂದು ಲುಂಗಿ ತೊಗೊಂಬಂದು ಅಯ್ಯಪ್ಪನಿಗೆ ಅದಕ್ಕೆ ನೀಳ ವಸ್ತ್ರಧಾರಿ ಅಂತ ನಾನು ಹೇಳಿದೆ. ಡಿಸೈನ್ ಬಟ್ಟೆಗಳನ್ನು ತೊಡಬಾರ್ದು. ಯಾವುದೇ ಕಲರ್ ತೊಡ್ರಿ ನೀವು, ಅಯ್ಯಪ್ಪ ಬೇಡ ಅನ್ನಲ್ಲ, ಬಿಳಿ ಬಟ್ಟೆ ತೊಡ್ರಿ ಬೇಡ ಅನ್ನಲ್ಲ, ಹಳದಿ ಬಟ್ಟೆ ತೊಡ್ರಿ ಬೇಡ ಅನ್ನಲ್ಲ. ಡಿಸೈನ್ಗಳನ್ನು ಬಿಟ್ಟು ಏಕರೂಪವಾಗಿರ್ತಕ್ಕಂಥ ಬಟ್ಟೆಗಳನ್ನು ತೊಡೋದ್ರಿಂದ ಅಯ್ಯಪ್ಪನು ಪ್ರಾಪ್ತಿ ಆಗ್ತದೆ. ಅವನು ನಮ್ಗೆ ಅನುಗ್ರಹ ಮಾಡ್ತಾನೆ. ಯಾಕಂದರೆ ಡಿಸೈನ್ಗಳು ಮನಸ್ಸನ್ನು ವಿಕಾರಗೊಳಿಸ್ತವೆ. ಆಮೇಲೆ ಮೈ ಮೇಲೆ ಬೋರ್ಡ್ ಇರೋದ್ರಿಂದ ಮನಸ್ಸು ವಿಕಾರ ಆಗ್ತದೆ, ಆ ಕಡೆ ಲಕ್ಷ್ಯ ಹೋಗ್ತದೆ. ಹೀಗಾಗಿ ಮನಸ್ಸನ್ನು ನಿಗ್ರಹ, ಅದಕ್ಕೆ ಮನಸ್ಸಿನ ನಿಗ್ರಹ ಅಂತಾರೆ. ದೈಹಿಕ ನಿಗ್ರಹ ಅಂದರೆ ನಾವು ಬ್ರಹ್ಮಚರ್ಯ ಆಚರಿಸ್ತೀವಿ, ಬೇರೆಯವ್ರಿಗೆ ಗೌರವ ಕೊಡ್ತೀವಿ. ಆಮೇಲೆ ಈ ದೇವಸ್ಥಾನಗಳಿಗೆ ಬಂದಾಗೆಲ್ಲ ನಮ್ಮ ಮಾತು ಭಾರಿ ಪರಿಶುದ್ಧವಾಗಿರಬೇಕು. ನಾವಿಲ್ಲಿ ಮಾತುಗಳನ್ನು ನಾವು ಮನೇಲಿ ಮಾತಾಡ್ದಾಗ ಮನೆಗೂ ದೇವಸ್ಥಾನಕ್ಕೂ ವ್ಯತ್ಯಾಸ ಇರೋದಿಲ್ಲ. ಹಾಗಾಗಿ ಇಲ್ಲಿ ಬಂದಾಗ ನಾವು ನಾವು ದೇವಸ್ಥಾನಕ್ಕೆ ಬಂದೇವಪ್ಪ, ನಾವು ಚೆನ್ನಾಗಿ ಇಲ್ಲಿ ಮಾತಾಡಬೇಕು, ಒಬ್ರಿಗೊಬ್ರು ಗೌರವ ಕೊಡಬೇಕು. ನಮ್ದು ಏನೇ ಒಂದು ವೈಷಮ್ಯ ಇದ್ರೂ ಸಹಿತ ಹೊರಗಡೆ ಇಟ್ಕೋಬೇಕು ಹೊರತು ಇಲ್ಲಿ ಇಟ್ಕೋಬಾರ್ದು. ಇಲ್ಲಿ ಎಲ್ಲಾದರೂ ನಾವು ದೇವರೇ, ನೀವು ನಮಗೆ ದೇವರು, ನಾವು ನಿಮ್ಗೆ ದೇವರು. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅರ್ಥ ಅದೇ. ನಾವು ಇನ್ನೊಬ್ರಿಗೆ ಗೌರವ ಕೊಟ್ಟಾಗ ಆ ಗೌರವ ನಮಗೆ ವಾಪಸ್ ಬರ್ತದೆ. ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ನಾವು ಆಧ್ಯಾತ್ಮಿಕವಾಗಿ ಯಾತ್ರೆಯಲ್ಲಿ ನಿಯಮಗಳನ್ನು ಪಾಲಿಸ್ಕೊಳ್ಳೋದು. ಮೊದಲು ನಿಯಮಗಳನ್ನು ಪಾಲಿಸ್ಬೇಕಂದ್ರೆ ಅವ್ರು ಏನು ಮಾಡಬೇಕು ಅಂದರೆ ವ್ರತಾಚರಣೆ ನಮ್ಮ ದತ್ತು ಗುರುಸ್ವಾಮಿಗಳು ಹೇಳಿದ್ರು, ಎಲ್ಲ ಗುರುಸ್ವಾಮಿಗಳು ಹೇಳಿದರು, ನಿತ್ಯವಾಗಿ ತಣ್ಣೀರು ಸ್ನಾನ ಮಾಡೋದ್ರಿಂದ ನಿಗ್ರಹ ಬರ್ತದೆ, ನಮ್ಮಲ್ಲಿ ಮನಸ್ಸು ನಿಚ್ಚಳ ಆಗ್ತದೆ. ಆಮೇಲೆ ಒಂದೇ ಹೊತ್ತು ಆಹಾರ ಊಟ ಮಾಡೋದ್ರಿಂದ ಮನಸ್ಸಿನಲ್ಲಿ ಏನಾಗ್ತದೆ, ನಮ್ಮ ದೈಹಿಕವಾಗಿ ನಾವು ಶ್ರಮ ಪಡ್ತೀವಿ. ಮತ್ತು ಅದೇ ಪಾಯಿಂಟಿಗೆ ಬರ್ತೀನಿ, ಏನಂದರೆ ನಾವು ದೇಹ ದಂಡನೆ ಮಾಡೋದು ಅಂತ, ಯೋಗ ಮಾಡಿ ದೇಹ ದಂಡನೆ ಮಾಡ್ಬೋದು, ಉಪವಾಸ ಮಾಡಿ ದೇಹ ದಂಡನೆ ಮಾಡ್ಬೋದು. ಆವಾಗ ನಮಗೆ ನೋವು, ಆ ಸಂಕಟ ಅಂತ ಬಂದಾಗ ಮಾತ್ರ ದೇವ್ರು ಕಾಣ್ತಾನೆ ನಮ್ಗೆ. ಅಯ್ಯೋ, ನಮಗೆ ಆ ದೇವ್ರು ನಮ್ಮನ್ನು ಕಾಪಾಡಬೇಕಪ್ಪ ಅಂತ ಅನ್ನಿಸ್ತದೆ. ನಾವು ಸುಖದಿಂದ ಯಾವ ದೇವ್ರನ್ನೂ ನೆನೆಸೋದಿಲ್ಲ. ಹಾಗಾಗಿ ನಮಗೆ ಮುಖ್ಯವಾಗಿ ಏನಂತಂದರೆ ನಾವು ದೇಹ ದಂಡನ ಮಾಡಬೇಕು, ಮನಸ್ಸಿಗೆ ನಿಗ್ರಹ ಮಾಡ್ಕೋಬೇಕು. ಆಮೇಲೆ ಆತ್ಮ, ನಾವು ಏನು ಸರಿ ಮಾಡ್ತಾ ಇದ್ದೇವೋ ತಪ್ಪು ಮಾಡ್ತಾ ಇದ್ದೇವೆ ಅನ್ನೋದು ಆತ್ಮಕ್ಕೆ ಗೊತ್ತಾಗ್ಬಿಡ್ತದೆ. ಯಾರಿಗೂ ಗೊತ್ತಾಗಿಲ್ಲ ಅಂದರೂ ನಮಗೆ ಗೊತ್ತಾಗ್ತದೆ. ಅದನ್ನು ನಮ್ಮ ಆತ್ಮಕ್ಕೆ ಬೆಲೆ ಕೊಟ್ಟು ಆತ್ಮದ ವಿಷಯಗಳನ್ನು ನಾವು ಕೇಳಬೇಕು. ಅದನ್ನು ಬಿಟ್ಟು ನಾವು ಚಂಚಲತೆಯಿಂದ ನಾವು ಜೀವನ ಮಾಡ್ತಾ ಹೊರಟ್ರೆ ಖಂಡಿತ ಅಯ್ಯಪ್ಪನ ಯಾತ್ರೆಗೆ ಅದು ಅರ್ಥ ಬರೋದಿಲ್ಲ. ಆಮೇಲೆ ಅಯ್ಯಪ್ಪನ ಯಾತ್ರೆಯಲ್ಲಿ ಎಲ್ಲರೂ ಒಟ್ಟಿಗೆ ಭಜನೆ ಮಾಡ್ತೀವಿ. ಎಲ್ಲರೂ ಒಟ್ಟಿಗೆ ದಿನಂಪ್ರತಿ ಇಲ್ಲೇ ಸನ್ನಿಧಾನಕ್ಕೆ ಬಂದು ಭಜನೆ ಮಾಡೋದ್ರಿಂದ ಎಲ್ಲರ ಮನಸ್ಸು ಏಕಾಗ್ರತೆಗೆ ಬರ್ತದೆ. ಆಮೇಲೆ ಯಾತ್ರೆ ಮಾಡ್ಬೇಕಾದ್ರೆ ಒಂದೇ ವಾಹನದಲ್ಲಿ ಎಲ್ಲರೂ ಹೋಗ್ತಿರ್ತೀವಿ. ಅಲ್ಲಿ ಎಲ್ಲ ಮನೆ ನಮ್ಮದು ನಿಮ್ಮದು, ಅದು ನಮ್ಮ ಅಂತಸ್ತು ಇಂತಸ್ತು ಎಲ್ಲವನ್ನ ಮರಿತೀವಿ. ಅದು ಅಲ್ಲಿ ಒಂದು ನಮ್ಗೆ ಆಧ್ಯಾತ್ಮಿಕವಾಗಿ ಏಕಾಗ್ರತೆ ಬರ್ತದೆ. ಮತ್ತು ಸಮೂಹ ಅಂತೀವಿ, ಸಮೂಹ ಊಟ, ಸಹಭೋಜನ ಅಂತೀವಿ. ಆಮೇಲೆ ಎಲ್ಲರ ಜೊತೆನೇ ಯಾತ್ರೆ ಮಾಡೋದ್ರಿಂದ ಪಾದಯಾತ್ರೆ ಎಲ್ಲರೂ ಸೇರಿ ಹೋಗ್ತಿರ್ತೀವಿ.
ಗಾಡಿಗಳಲ್ಲಿ ಎಲ್ಲರೂ ಸೇರಿ ಹೋಗ್ತಿರ್ತೀವಿ, ಬೆಟ್ಟ ಹತ್ತಿರ್ತೀವಿ, ಭಜನೆ ಮಾಡ್ತಿರ್ತೀವಿ. ಇದು ತುಂಬ ನಮಗೆ ಮಹತ್ವವನ್ನು ತಂದುಕೊಡ್ತವೆ. ಈ ರೀತಿ ನಾವು 41 ದಿನ ಒಂದು ಮಂಡಲ ಕಾಲವನ್ನು ನಾವು ಕಳೆಯೋದ್ರಿಂದ ನಾವು ಭಗವಂತನ ಹತ್ರ ಹೋಗಿ ವಾಪಸ್ ಬಂದ್ವಿ ಅನ್ಬೇಕು ಅಂಥ ಒಂದು ವಿಗ್ರಹ ಬರ್ತದೆ. ಅವಾಗ ನಮ್ಗೆ ಅರ್ಥ ಆಗ್ತದೆ ನಾವು ಏನು ಕೆಟ್ಟಿದ್ದನ್ನು ಮಾಡ್ತಿದ್ವಿ, ಈಗ ನಮ್ಮ ಮನಸ್ಸು ಪರಿವರ್ತನೆ ಆಗಿದೆ, ಅವನ್ನೆಲ್ಲ ಬಿಡಬೇಕು ಅನ್ನೋಂಥ ಅರ್ಥ ಬರ್ತದೆ. ಅವಾಗ ನಾವು ತಕ್ಷಣಕ್ಕೆ ಮೇಲೆ ಶಬರಿಮಲೆಗೆ ಹೋಗಿ ಬರೋದ್ರಿಂದ ಅದೊಂದು ಪಿಕ್ನಿಕ್ ಆಗ್ತದನ್ನ ಹೊರತು ಆ್ಯಕ್ಚುಲಿ ಅದು ಯಾತ್ರೆ ಅನಿಸೋದಿಲ್ಲ. ಆ ಯಾತ್ರೆಯಲ್ಲಿ ನಮಗೆ ವಿಶೇಷ ಸ್ಥಳಗಳು ಸಿಗ್ತಾವೆ, ಅಲ್ಲೆಲ್ಲಿ ಯಾತ್ರಾ ಸ್ಥಳಗಳು. ಅವನ್ನೆಲ್ಲ ಶಬರಿಮಲೆ ಹೋಗ್ತಾ ನಾವು ಮಾಡಿದಾಗ ಕೊನೆಗೆ ಪಂಪಾ ನದಿಗೆ ಹೋಗ್ತೀವಿ. ಅಲ್ಲಿ ಸ್ನಾನ ಮಾಡೋದ್ರಿಂದ ಅಲ್ಲಿ ಒಂದು ಆಯುರ್ವೇದಿಕ್ ನೀರದು. ಯಾಕಂದ್ರೆ ಬೆಟ್ಟದ ಕಾಡುಗಳಲ್ಲಿ ಹರಿದು ಬಂದಂಥ ನೀರಿನಿಂದ ನಮ್ಮ ದೇಹ ಶುದ್ಧ ಆಗ್ತದೆ. ಅಲ್ಲಿ ದಂಡಕಾರಣ್ಯ ಅಂತೀವಿ ನಾವು. ಹಿಂದೆ ಮಹಾಭಾರತ ರಾಮಾಯಣ ಕಾಲದಲ್ಲಿ ಇರ್ತಕ್ಕಂಥ ಕಾಡುಗಳು ದಂಡಕಾರಣ್ಯ. ಆ ಕಾಡನ್ನು ಹತ್ತಿ ಇಳಿಯೋದ್ರಿಂದ ಅಲ್ಲಿ ವನಸ್ಪತಿಗಳು ನಮ್ಮನ್ನೆಲ್ಲ 1 ದಿನ 2 ದಿನ ಆಗಲಿ ನಮ್ಮನ್ನು ಸುತ್ತ ಆವರಿಸೋದ್ರಿಂದ ನಮ್ಗೆ ಆಟೋಮೆಟಿಕ್ ಆಗಲಿ ಮಾನಸಿಕ ಸಂಯಮ, ದೈಹಿಕ ಸಂಯಮ, ಆರೋಗ್ಯದಲ್ಲಿ ಉತ್ತಮ ಮುಗ್ತದೆ. ಆಮೇಲೆ 18 ಸಿದ್ಧಿ ಅಂತ ಇರ್ತವೆ. ಅಲ್ಲಿ ನಾವು ದೊಡ್ಡಪಾಡು ಮಾಡೋದ್ರಿಂದ 18 ದೇವತೆಗಳು ನಮಗೆ ಅನುಗ್ರಹಿಸ್ತವೆ. ನಾವೆಲ್ಲ 18 ದೇವತೆಗಳಿಗೆ ನಮಸ್ಕಾರ ಮಾಡಿ ದೊಡ್ಡಪಾದ ಮಾಡಿ ಶಬರಿಮಲೆ ಹತ್ತೋದ್ರಿಂದ ನಮ್ಗೆ ಅನುಭವ ಆಗಿಬಿಡ್ತದೆ. ಕಣ್ಣಲ್ಲಿ ನೀರು ಬರ್ತಾವೆ. ಕರಿಮಲೆ ಬೆಟ್ಟ ಹತ್ಬೇಕಾದ್ರೆ ಇಳಿಬೇಕಾದ್ರೆ ತುಂಬ ಸಂತೋಷ ಆಗ್ತದೆ. ಅವಾಗ ಏನು ಅನ್ನಿಸ್ತದೆ, ಅಯ್ಯೋ ದೇವ್ರು ಅದಾನಪ್ಪ ಅಂತ. ಕಣ್ಣಿಗೆ ಕಾಣೋದಿಲ್ಲ, ಆದರೆ ದೇವ್ರ ಪ್ರಕೃತಿಯಲ್ಲೇ ಅದಾನ, ನಮ್ಮಲ್ಲಿ ಒಳಗೆ ಅದಾನ. ಒಬ್ಬನ ಯಾರೋ ಲೇಟ್ ಆಗೋದ್ರೆ ಯಾ ಸ್ವಾಮಿ ಬರಲಿ ರೀ, ಅವ್ನು ಕರ್ಕೊಂಡು ಹೋಗೋಣ ಅನ್ನಿಸ್ತೈತೆ ಹೊರ್ತು ಅವ್ನು ಬಿಟ್ಟು ಹೋಗೋಣ ಮರಿ ಅನ್ಸಲ್ಲ. ಅದೇ ಇಲ್ಲಿ ನಾವು 2 ದಿನ ಹೋಗೋಂಥವ್ರು ಇರ್ತಾರಲ್ಲ, ಅದು ಬಂದರೆ ಬರಲಿ ಬಿಟ್ಟರೆ ಬಿಡಲಿ ಬರ್ರಿ, ಅದು ಯಾವಾಗಾರ ಯಾಕೆ ಬರಲಿ ನಾವು ಹೋಗೋಣ ಅಂತ ಹೋಗ್ಬಿಡ್ತೀವಿ. ಈ ಸಂಯಮ ಬರಬೇಕಪ್ಪ ನಮ್ಮಲ್ಲಿ ಅಂತಂದ್ರೆ ನಾವು ಶಬರಿಮಲೆ ಯಾತ್ರೆಯನ್ನು ಅರ್ಥಪೂರ್ವಕವಾಗಿ ಆಧ್ಯಾತ್ಮಿಕ ಅಂಶಗಳನ್ನು ಅರ್ಥ ಮಾಡಿಕೊಂಡು ಶಬರಿಮಲೆ ಯಾತ್ರೆಯನ್ನು ಮಾಡಬೇಕು. ದೇವರನ್ನು ಅಷ್ಟೆಲ್ಲ ಕಟ್ಪಟ್ಟು ಹೋಗಿ 18 ಪಡಿ ಎತ್ತಿ ದರ್ಶನ ಮಾಡಿದಾಗ ಆಟೋಮೆಟಿಕ್ಲಿ ನಮ್ಗೆ ಆನಂದ ಭಾಷೆಗಳು ಕಣ್ಣಲ್ಲಿ ಬರ್ತಾವೆ. ಅಲ್ಲಿ ಅನೇಕ ಪವಾಡಗಳು ನಮ್ಗೆ ಕಾಣಿಸ್ತಾವೆ. ಯಾರೋ ಬಂದು ನಮ್ಗೆ ಸಹಾಯ ಮಾಡ್ತಾರೆ, ಯಾರೋ ಬಂದು ನಮ್ಗೆ ಇರುಮುಡಿಯನ್ನು ಬೀಚ್ಕೊಡ್ತಾರೆ, ಯಾರೋ ಬಂದು ನಮ್ಮ ಮಾರ್ಗದರ್ಶನ ಕೊಡ್ತಾರೆ, ವಾಪಸ್ ಬರೋ ದಾರಿ ಹೇಳ್ಕೊಡ್ತಾರೆ. ತಪ್ಪಿಸ್ಕೊಂಡ್ರು ಸಹಿತ ಇಲ್ಲಿ ಮಟ್ಟನೂ ಉದಾಹರಣೆಗಳೇ ಇಲ್ಲ. ಅವ್ರು ಬಂದು ಊರಿಗೆ ಮುಟ್ಟಿರ್ತಾರೆ. ಯಾಕಂದ್ರೆ ಇನ್ನೊಬ್ಬ ಗುರುಸಾನ್ ಬಂದು ಅವ್ರನ್ನ ಹೇಗೋ ಮಾಡಿ ಶಬರಿಮಲೆದಿಂದ ನಮಗೆ ಮುಟ್ಟಿಸಿರ್ತಾರೆ ಹೋಗಿ. ಇದಕ್ಕೆ ನಾವು ನಂಬಿಕೆ ಅನ್ನೋಂಥದ್ದು ಬರ್ತದೆ. ಮೂಢನಂಬಿಕೆ ಎಲ್ಲ ಶಬರಿಮಲೆ ಯಾತ್ರೆ ಭಾಳ ಜನ ಅಂತಾರೆ ಮೂಢನಂಬಿಕೆ, ಅಲ್ಲೇನೈತ್ರಿ ಎಲ್ಲ ಸ್ವಾಮಿಗಳೆಲ್ಲ ಭಾಳ ಬಂಡಲ್ ಅದಾರ ಹಂಗೆ ಹಿಂಗೆ ಅಂತಾರೆ. ಅವ್ರು ಅಂದ್ಕೊಂಡವ್ರು ಅವ್ರ ಪಾಪಕ್ಕೆ ಅವ್ರು ಹೋಗ್ತಾರೆ. ಇದರಲ್ಲೇ ಸಾಧನೆ ಮಾಡಿ ಈ ವಿಷಯಗಳನ್ನು ಅರ್ಥಕೊಂಡು ಎಲ್ಲ ಇಡೀ ವಿಶ್ವಕ್ಕೇ ಶಾಂತಿಯನ್ನು ಕೋರ್ತಕ್ಕಂಥ ಮಹಾನ್ ಗುರುಸ್ವಾಮಿಗಳು ಆಗಿ ಹೋಗಿದ್ದಾರೆ. ನಾವು ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸಹಿತ ಇದೇ ರೀತಿ ಅದೇ ಮಾರ್ಗದರ್ಶನದಲ್ಲಿ ನಾವು ಶ್ರಮಪಟ್ಟು ಮತ್ತೊಬ್ಬರಿಗೆ ನಾವು ಮಾರ್ಗದರ್ಶಕರಾಗಿ ನಮ್ಮನ್ನು ನೋಡಿ ಅವ್ರು ಕಲಿಬೇಕು. ಆ ರೀತಿ ನಾವೆಲ್ಲರೂ ಸೇರಿ ಬದುಕಿ ಬಾಳಿ ಅಯ್ಯಪ್ಪನ ಯಾತ್ರೆಗೆ ಒಂದು ಅರ್ಥವನ್ನು ತಂದು ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಈ ಸಂದರ್ಭದಲ್ಲಿ ನಮ್ಮ ಸನ್ನಿಧಾನಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿವ ಅವರು ನಮ್ಮ ಪ್ರತಿಭಾ ಸ್ಫೂರ್ತಿ ಚಾನಲ್ಗೆ ಈ ವಿಷಯಗಳನ್ನು ತೆಗೆದುಕೊಂಡು ಹೋಗಿ ನಮಗೆ ಅದನ್ನು ಪ್ರಸಾರ ಮಾಡೋದ್ರಿಂದ ನಮ್ಮ ದೇವಸ್ಥಾನ ಅಭಿವೃದ್ಧಿ ಆಗಬೇಕಾಗಿದೆ. ಮೊದಲೇ ಮಾತು, ನಮ್ಮ ವಿಷಯಗಳು ಬೇರೆ ಕಡೆನೂ ಹೋಗಬೇಕು, ದೇವಸ್ಥಾನ ಅಭಿವೃದ್ಧಿ ಆಗಬೇಕು. ಕಟ್ಟಡಕ್ಕೆ ಸಹಾಯಾರ್ಥವಾಗಿ ಅನೇಕರು ಕೈ ಜೋಡಿಸ್ಬೇಕಾಗಿದೆ. ಈ ಎಲ್ಲ ವಿಷಯಗಳನ್ನು ಹೇಳ್ತಾ ನನಗೆ ಬಂದಿರೋ ಈ ವಿಷಯವನ್ನು ಮುಕ್ತಾಯ ಮಾಡ್ತೀನಿ. ಆಮೇಲೆ ಸರ್ ಸುಮಾರು 4 ಮೂಗು ಕುದುವಂತಾನೆ ಹೆಂಗೆ ಅಡ್ತಾರೆ.